Hello everyone, welcome to Sai Niketan online classes. So, as it is a first class, first I will introduce myself. Myself Srimant Munoli, lecturer in mathematics. So, today onwards, we are going to start the bridge course on mathematics. Okay, so in mathematics, both first year and second year, you have totally 4 sections. Okay, so mathematics. Okay, so here in mathematics in first year and second year, we are going to study the 4 sections. Okay, so in that, so first one is, that is algebra. Okay, and second one is, that is geometry. And third one is, that is trigonometry. Okay, and fourth one is, that is calculus. Right, so these are the 4 sections we are going to study in first year and as well as in second year. Okay, so today, so today we are going to discuss some of the basic concepts of algebra. Okay, so algebra is a branch of mathematics which deals with the study of numbers, functions and variable. So algebra ಒಳಗ ನೀವು ಏನೇನು ಸ್ಟಡಿ ಮಾಡ್ತೀರಾ ಅಂದ್ರೆ, so you are going to study about numbers. Okay, and you are going to study about variables ಅನ್ನು ನೀವು ಸ್ಟಡಿ ಮಾಡ್ತೀರಿ. What is mean by variable, like that. So ಮತ್ತು ಇನ್ನೊಂದು ಏನನ್ನು ಸ್ಟಡಿ ಮಾಡ್ತೀರಿ ಅಂದ್ರೆ functions. Okay, so how to add the two numbers, how to add the functions, subtraction of the numbers, multiplication of the numbers and division of the numbers. And if you take in a function ಒಳಗೆ ತಗೊಂಡ್ರಂದ್ರೆ how to add the two functions, how to subtract the two functions and division of the functions and multiplication of the function. Okay, so now let us start with the numbers. So numbers, so number ಅಂದ್ರೆ ಏನ್ರಿ, ಹೌದಾ? ಸೊ ಇನ್ ಮ್ಯಾಥಮೆಟಿಕ್ಸ್ ನಂಬರ್ಸ್. ಓಕೆ, ನಂಬರ್ಸ್. ಸೊ ವಾಟ್ ಇಸ್ ಮೀನ್ ಬೈ ನಂಬರ್ಸ್? ನಂಬರ್ಸ್ ಅಂದ್ರೆ, ಸೊ ದೀಸ್ ಆರ್ ದ ಮ್ಯಾಥಮೆಟಿಕಲಿ ಅಕ್ಸೆಪ್ಟೇಬಲ್ ಸ್ಟೇಟ್ಮೆಂಟ್ಸ್. ಮ್ಯಾಥಮೆಟಿಕಲಿ acceptable symbols. ಇಲ್ಲಿ ನೋಡ್ರಿ, ನಂಬರ್ಸ್ ಅಂದ್ರೆ ರೀ, ಸೊ ದೀಸ್ ಆರ್ ದ ಮ್ಯಾಥಮೆಟಿಕಲಿ ಅಕ್ಸೆಪ್ಟೇಬಲ್ ಸಿಂಬೋಲ್ಸ್. ನಾವು ನಂಬರ್ಸ್ಗೆ ಏನಂತ ಹೇಳ್ತೀವಿ ಅಂತಂದ್ರೆ, ಸೊ ನಂಬರ್ಸ್ ದೇ ಆರ್ ನಥಿಂಗ್ ಬಟ್ ಸಿಂಬೋಲ್ಸ್, ಹೌದಾ? ಸೊ ದೋಸ್ ಸಿಂಬಲ್ಸ್ ಆರ್ ಮ್ಯಾಥಮೆಟಿಕಲಿ ಅಕ್ಸೆಪ್ಟೇಬಲ್, ಹೌದಾ? ಸೊ ಎಲ್ಲರೂ ಒಪ್ಕೊಳ್ತಕ್ಕಂಥ ಸಿಂಬೋಲ್ಸ್ಗೆ ನಾವು ಏನಂತ ಕರಿತೀವಿ ಹೇಳ್ರಿ, ನಂಬರ್ಸ್ ಅಂತ ಕರಿತೀವಿ, ಹೌದಾ? ಸೊ ನಂಬರ್ಸ್, ಸೊ ದೇ ಇಂಡಿಕೇಟ್ಸ್, ಸೊ ನಂಬರ್ಸ್ ಏನು ಇಂಡಿಕೇಟ್ ಮಾಡ್ತಾವಂದ್ರೆ, ಸೊ ನಂಬರ್ಸ್ ಇಂಡಿಕೇಟ್ಸ್ ದ ಕ್ವಾಂಟಿಟಿ. ಸೊ ನಂಬರ್ಸ್ ಯಾವಾಗಲೂ ಏನು ರಿಪ್ರೆಸೆಂಟ್ ಮಾಡ್ತಾವೆ ಹೇಳ್ರಿ, ನಮಗೆ ಕ್ವಾಂಟಿಟಿಯನ್ನು ರಿಪ್ರೆಸೆಂಟ್ ಮಾಡ್ತಾವ್ರಿ. ಸೊ ಕ್ವಾಂಟಿಟಿ ಅಂದ್ರೆ ಹೌ ಮಚ್, ಎಷ್ಟು ಐತ್ರಿ, ಹೌ ಮೆನಿ, ಎಷ್ಟು ಅದಾವು ಅನ್ನೋದು ರಿಪ್ರೆಸೆಂಟ್ ಮಾಡೋದು ಯಾವ್ದು ಹೇಳ್ರಿ, ಕ್ವಾಂಟಿಟಿ, ಹೌದಾ? ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ವೇಟ್ ಕೇಳಿದ್ರಪ್ಪ ಅಂತಂದ್ರೆ, ವೇಟ್ ಎಷ್ಟು ಅಂತ ಹೇಳ್ತೀವಿ ನಾವು, ಎಷ್ಟು ವೇಟ್ ಐತಿ, ಎಷ್ಟು ಅಂದ್ರೆ ಫಾರ್ ಎಕ್ಸಾಂಪಲ್ 50 kg ಅಂತ ಹೇಳ್ತೀವಿ, ಹೌದಾ? ಈಗ ನೀವು ಬುಕ್ ಶಾಪ್ಗೆ ಹೋಗಿ ನೀವು ಟೆಕ್ಸ್ಟ್ ಬುಕ್ಕನ್ನು ತರಬೇಕಾಗಿತ್ತಂದ್ರೆ ಕ್ವಾಂಟಿಟಿ ಎಷ್ಟು ಬೇಕು ರೀ ನಿಮ್ಗೆ? ಏನು 5 ಬುಕ್ಸ್ ಬೇಕು ರೀ, ಏನು 10 ಬುಕ್ಸ್ ಬೇಕು ರೀ, ಹೌದಾ? ಸೊ ಎಷ್ಟು, ಹೌ ಮೆನಿ. ಸೊ ಹೌ ಮೆನಿ ಅಂತಂದ್ರೆ ಇಲ್ಲಿ ನಾವು ಏನನ್ನು ಯೂಸ್ ಮಾಡ್ತೀವಿ ಅಂದಂಗಾಯಿತು, ಕ್ವಾಂಟಿಟಿ, ಹೌದಾ? ಸೊ ನಂಬರ್ಸ್ ಅಂದ್ರೆ ಏನಿಲ್ರಿ, ಮ್ಯಾಥಮೆಟಿಕಲಿ ಅಕ್ಸೆಪ್ಟೇಬಲ್ ಸಿಂಬೋಲ್ಸ್
these numbers they always indicates the quantity. ಸೊ ಏನು ರಿಪ್ರೆಸೆಂಟ್ ಮಾಡ್ತದೆ ಹೇಳ್ರಿ, ಅದು ಕ್ವಾಂಟಿಟಿಯನ್ನು ರಿಪ್ರೆಸೆಂಟ್ ಮಾಡ್ತವೆ, ಹೌದಾ. ಸೊ ನೀವು ಹೈಸ್ಕೂಲ್ ಲೆವೆಲ್ ಒಳಗೆ ಸಮ್ ಆಫ್ ದ ಟೈಪ್ಸ್ ಆಫ್ ದ ನಂಬರ್ಸನ್ನು ಸ್ಟಡಿ ಮಾಡಿರ್ತೀರಿ, ಟೈಪ್ಸ್ ಆಫ್ ನಂಬರ್ಸ್, ಹೌದಾ. ಸೊ ನಂಬರ್ಸ್ ಒಳಗೆ ಸಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ ಕೈಂಡ್ಸ್ ಆಫ್ ದ ನಂಬರ್ಸ್ ಅದ, ಹೌದಾ. ಇವೆಲ್ಲನೂ ನೀವು ಹೈಸ್ಕೂಲ್ ಲೆವೆಲ್ ಒಳಗೆ ಎಲ್ಲರೂ ಸ್ಟಡಿ ಮಾಡಿರ್ತೀರಿ, ಹೌದಾ. ಸೊ ಇದ್ರೊಳಗೆ ನಾನು ಫಸ್ಟ್ ಒಂದು ನಿಮ್ಗೆ ಯಾವ್ದು ಹೇಳ್ಕೊಡ್ತೀನಿ ಅಂತಂದ್ರೆ ನ್ಯಾಚುರಲ್ ನಂಬರ್ ಅಂದ್ರೆ ಏನಂತ ಹೇಳ್ಕೊಡ್ತೀನಿ. ಏನು ಹೇಳ್ಕೊಡೋಣ ಹೇಳ್ರಿ, ನ್ಯಾಚುರಲ್ ನಂಬರ್ಸ್, ಹೌದಾ. ಸೊ ವಾಟ್ ಈಸ್ ಮೀನ್ ಬೈ ನ್ಯಾಚುರಲ್ ನಂಬರ್ಸ್? ಸೊ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನೇ? ಸೊ ನ್ಯಾಚುರಲ್ ನಂಬರ್ ಅಂದ್ರೆ ದ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ಸೊ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್. ಸೊ ಈಗ ನೀವು ಏನಾದರೂ ಬುಕ್ಸನ್ನು ತರಲಿಕ್ಕೆ ಹೋಗ್ರಿ, ಅವಾಗ ನೀವು ಎಷ್ಟು ಬೇಕಂತ, ಏನು 1 ಬುಕ್ ಬೇಕೋ, ಏನು 2 ಬುಕ್ಸ್ ಬೇಕೋ, 3 ಬುಕ್ಸ್ ಬೇಕೋ, ಸೊ ಇವನ್ನೆಲ್ಲನೂ ನಾವು ಏನು ಮಾಡ್ತೀವಿ ಹೇಳ್ರಿ, ಕೌಂಟ್ ಮಾಡ್ತೀವಿ. ಸೊ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನಿರ್ತಾವೆ ಅಂದ್ರೆ ದ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ಸೊ ಎನಿಸ್ಲಿಕ್ಕೆ ಬರ್ತಕ್ಕಂಥ ನಂಬರ್ಸಿಗೆ ನಾವು ಏನಂತ ಕರಿತೀವಿ ಹೇಳ್ರಿ, ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಎಲ್ಲಿದಿಂದ ನಾವು ಎಣಿಕೆ ಮಾಡ್ತೀವಿ ಹೇಳ್ರಿ? ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ 1, 2, 3, 4, 5, 6 ಅಪ್ ಟು ಇನ್ಫಿನಿಟಿ. ಸೊ ಈಗ ಡಾಟ್ ಡಾಟ್ ಬರೆದ್ರೆ ಇನ್ನೂ ಸೋ ಮೆನಿ ನಂಬರ್ಸ್ ಅದಾವ ಅಂತ ನೀವು ತಿಳ್ಕೊಬೇಕು. ಸೊ ದೀಸ್ ಆರ್ ಕಾಲ್ಡ್ ವಾಟ್, ನ್ಯಾಚುರಲ್ ನಂಬರ್. ಇವಕ್ಕೆ ನಾವು ಏನಂತ ಕರಿತೀವಿ ಹೇಳ್ರಿ, ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಸೊ ಕನ್ನಡದೊಳಗೆ ಇವಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಏನು ಕರಿತೀವಿ ಹೇಳ್ರಿ, ಸ್ವಾಭಾವಿಕ ಸಂಖ್ಯೆಗಳು, ಹೌದಾ. ನೀವು ಇದರ ಬದ್ದೆಲ್ಲ ನಿಮ್ಗೆ ಹೈಸ್ಕೂಲ್ ಲೆವೆಲ್ ಒಳಗೆ ಸ್ಟಡಿ ಮಾಡಿರ್ತೀರಿ. ಕನ್ನಡ ಮೀಡಿಯಮ್ದವ್ರಿಗೆ, ಕನ್ನಡ ಮೀಡಿಯಮ್ದವ್ರು ನೀವು ಏನಂತ ಕರಿತೀವಿ ರೀ, ಇವಕ್ಕೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇಂಗ್ಲೀಷ್ ಮೀಡಿಯಮ್ದವರು ನಿಮ್ಗೆ ನಂಬರ್ ಸಿಸ್ಟಮ್ ಹೇಳಕ್ಕೆ ಮುಂದೆ ಅವಕ್ಕೆ ಏನಂತ ಹೇಳಿರ್ತಾರೆ ಹೇಳ್ರಿ, ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿರ್ತಾರೆ, ಹೌದಾ. ಸೊ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ಸೊ ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಯಾವ್ದು ಲೆಟರ್ದಿಂದ ಡಿನೋಟ್ ಮಾಡ್ತೀವಿ ಅಂದ್ರೆ ರೀ, ಸೊ ವಿ ವಿಲ್ ಡಿನೋಟ್ ದಿಸ್ ಬೈ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಕ್ಯಾನ್ ಬಿ ಡಿನೋಟೆಡ್ ಬೈ ಕ್ಯಾಪಿಟಲ್ ಎನ್. ಸೊ ಇದನ್ನು ಎದರದಿಂದ ಡಿನೋಟ್ ಮಾಡ್ತೀವಿ ಹೇಳ್ರಿ, ಎನ್ದಿಂದ ಡಿನೋಟ್ ಮಾಡ್ತೀವಿ. ಸೊ ಎನ್ ಅಂದ್ರೆ ಏನು ಹೇಳ್ರಿ, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಸೊ ಇದೆಲ್ಲರಿಗೆ ಅರ್ಥ ಆಯಿತು? ಓಕೆ, ರೈಟ್. ನೌ ವಿಲ್ ಗೋ ಫಾರ್ second number, second type of the number. So that is what, whole numbers. So next ಏನು ಹೇಳ್ರಿ, whole numbers. whole numbers ಅಂದ್ರೆ ಏನು, ಹೌದಾ, ರೈಟ್. ಸೊ ಈಗ ಆಲ್ರೆಡಿ ನಿಮಗೆ ನ್ಯಾಚುರಲ್ ನಂಬರ್ ಬದಲು ಬರ್ತಾಯಿತ್ತು, ಹೌದಾ. ನ್ಯಾಚುರಲ್ ನಂಬರ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವೆ ಹೇಳ್ರಿ, 1, 2, 3, 4ದಿಂದ ಸ್ಟಾರ್ಟ್ ಆಗ್ತಾವೆ. ಸೊ ಹೋಲ್ ನಂಬರ್ ಇವು ಯಾವಾಗಲೂ ಎದರಿಂದ ಸ್ಟಾರ್ಟ್ ಆಗ್ತಾವೆ ಅಂದ್ರೆ 0ದಿಂದ ಸ್ಟಾರ್ಟ್ ಆಗ್ತವೆ. 0, 1, 2, 3, 4, 5, so up to what, infinity. ಸೊ ಇವಕ್ಕೆ ನಾವು ಏನಂತ ಕರಿಬೇಕು ಹೇಳ್ರಿ, ಹೋಲ್ ನಂಬರ್ಸ್. ಸೊ ಹೋಲ್ ನಂಬರ್ಸನ್ನು, ಸೆಟ್ ಆಫ್ ಹೋಲ್ ನಂಬರ್ಸನ್ನು ನಾವು ಎದರದಿಂದ ಡಿನೋಟ್ ಮಾಡ್ತೀವಿ ಹೇಳ್ರಿ, ಡಬ್ಲ್ಯೂದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಹೋಲ್ ನಂಬರ್ ಅಂದರೆ ಇದಕ್ಕೆ ಕನ್ನಡದೊಳಗೆ ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಏನು ಕರಿತೀವಿ ಹೇಳ್ರಿ, ಪೂರ್ಣ ಸಂಖ್ಯೆಗಳು, ಹೌದಾ, ರೈಟ್. ಸೊ ಡೆಫಿನಿಷನ್ ಆಫ್ ಹೋಲ್ ನಂಬರ್ ಏನಂದಂಗೆ ಐತೆ ಹೇಳ್ರಿ, ಈಗ ನಮಗೆ ನ್ಯಾಚುರಲ್ ನಂಬರ್ಸ್ ಟುಗೆದರ್ ವಿತ್ 0. ನ್ಯಾಚುರಲ್ ನಂಬರ್ ಜೊತೆಗೆ ನೀವೇನಾದರೂ 0ಅನ್ನು ಸೇರಿಸಿ ಬರೆದ್ರಂದ್ರೆ ಅದಕ್ಕೆ ನಾವು ಏನಂತ ಕರಿಬೇಕು ಹೇಳ್ರಿ, ಹೋಲ್ ನಂಬರ್ಸ್ ಅಂತ ಕರಿಬೇಕು, ಹೌದಾ. ಸೊ ಈ ಹೋಲ್ ನಂಬರ್ಸನ್ನು ಎದರದಿಂದ ಡಿನೋಟ್ ಮಾಡ್ತೀವಿ ಅಂದಂಗೆ ಐತೆ ಹೇಳ್ರಿ, ನಾವು ಡಬ್ಲ್ಯೂದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಹೋಲ್ ನಂಬರ್ಸನ್ನು ನಾವು ಯಾವಾಗಲೂ ಎದರದಿಂದ ಡಿನೋಟ್ ಮಾಡ್ತೀವಿ ಅಂದಂಗೆ ಐತೆ ಹೇಳ್ರಿ. ಸೊ ವಿ ವಿಲ್ ಡಿನೋಟ್ ದ ಹೋಲ್ ನಂಬರ್ಸ್ ಬೈ ಡಬ್ಲ್ಯೂ, ಹೌದಾ. ಸೊ ಒಂದಿಷ್ಟು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇರ್ತೀರಿ, ಒಂದಿಷ್ಟು ಜನ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳು ಇರ್ತೀರಿ. ಸೊ ಸ್ಟಾರ್ಟಿಂಗ್ ನಾನು 1 ವೀಕ್ 2 ವೀಕ್ಸ್ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ನಿಮ್ಗೆ ಕನ್ನಡದೊಳಗನೆ ಹೇಳ್ತೀನಿ. ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮಿಕ್ಸ್ ಮಾಡಿ ಹೇಳಿರ್ತದೆ. ಸೊ ನೆಕ್ಸ್ಟ್ ನಾವು ಸಿಲೆಬಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂದೆ ವಿ ವಿಲ್ ಎಕ್ಸ್ಪ್ಲೈನ್ ಅಗೇನ್ ಇನ್ ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಕನ್ನಡ. ಓಕೆ, ರೈಟ್. ನಾವು ಸೊ ಹೋಲ್ ನಂಬರ್ ಅಂದರೆ ಎಲ್ಲರಿಗೂ ಗೊತ್ತೈತಲ್ಲ. ಸೊ ಹೋಲ್ ನಂಬರ್ ಅಂದರೆ ಏನಿರುತ್ತೆ ಹೇಳ್ರಿ, ನ್ಯಾಚುರಲ್ ನಂಬರ್ಸ್ ಟುಗೆದರ್ ವಿತ್ 0, they are called whole numbers. The set of the whole numbers is denoted by what,
ಡಬ್ಲ್ಯೂ. ಸೊ ಎದರದಿಂದ ನಾವು ಡಿನೋಟ್ ಮಾಡ್ತೀವಿ ಅಂದಂಗೆ ಆಯ್ತು ಹೇಳ್ರಿ, ಡಬ್ಲ್ಯೂದಿಂದ ಡಿನೋಟ್ ಮಾಡ್ತೀವಿ. ಸೊ ಎಲ್ಲರಿಗೆ ಅರ್ಥ ಆಗತ್ತದಲ್ಲ, ರೈಟ್. ಸೊ ನೆಕ್ಸ್ಟ್ ನೋಡ್ರಿ, ದಟ್ ಈಸ್ ನೆಕ್ಸ್ಟ್ ಟೈಪ್ ಆಫ್ ದ ನಂಬರ್, ದಟ್ ಈಸ್ ನಥಿಂಗ್ ಬಟ್ ವಾಟ್, ಇಂಟೀಜರ್ಸ್. ಸೊ ಏನು ಹೇಳೋಣ ಹೇಳ್ರಿ ನಾವು, ಇಂಟೀಜರ್ಸ್. ಓಕೆ, ರೈಟ್. ಸೊ ಇಂಟೀಜರ್, ಸೊ ಈಗ ನಾವು ಏನಂತ ಕರಿತೀವಿ ಅಂದ್ರೆ ಪೂರ್ಣಾಂಕಗಳು ಅಂತ ಕರಿತೀವಿ, ಹೌದಾ? ಪೂರ್ಣಾಂಕಗಳು, ಹೌದಾ? ಸೊ ಇಂಟೀಜರ್ಸ್. ಸೊ ಇಂಟೀಜರ್ ಅಂದ್ರೆ ನಿಮಗೆ ಆಲ್ರೆಡಿ ಏನು ಗೊತ್ತದ ಹೇಳ್ರಿ, ಹೋಲ್ ನಂಬರ್ಸ್ ಗೊತ್ತದ. ಹೋಲ್ ನಂಬರ್ 0, 1, 2, 3, 4, 5 ಅಪ್ ಟು ಏನಿರ್ತದೆ ಹೇಳ್ರಿ, ಇನ್ಫಿನಿಟಿ ಅಂತ ಬರಿತೀವಿ. ಸೊ ಏನು ಈ ಹೋಲ್ ನಂಬರ್ಸ್ ಜೊತೆ ನೀವೇನಾದರೂ ನೆಗೆಟಿವ್ ನ್ಯಾಚುರಲ್ ನಂಬರನ್ನು ಆ್ಯಡ್ ಮಾಡಿದ್ರಂದ್ರೆ, ನೆಗೆಟಿವ್ ನ್ಯಾಚುರಲ್ ನಂಬರ್ಸನ್ನು ನೀವು ಏನಾದರೂ ಆ್ಯಡ್ ಮಾಡಿದ್ರಂದ್ರೆ ಇದಕ್ಕೆ ನಾವು ಏನಂತ ಕರಿಬೇಕಂದ್ರೆ ಇಂಟೀಜರ್ಸ್ ಅಂತ ಕರಿತೀವಿ, ಹೌದಾ? ಸೊ ಇಂಟೀಜರ್ಸ್ ಅಂದ್ರೆ ಏನು ಹೇಳ್ರಿ, ದ ಹೋಲ್ ನಂಬರ್ಸ್ ಟುಗೆದರ್ ವಿತ್ ನೆಗೆಟಿವ್ ನ್ಯಾಚುರಲ್ ನಂಬರ್. ಹೋಲ್ ನಂಬರ್ ಬರೋದ, ಅದರ ಜೊತೆ ನೀವೇನಾದರೂ ನೆಗೆಟಿವ್ ನ್ಯಾಚುರಲ್ ನಂಬರ್ಸನ್ನು ಆ್ಯಡ್ ಮಾಡಿದ್ರಿ ಅಂದ್ರೆ ಅದಕ್ಕೆ ನಾವು ಏನಂತ ಕರಿಬೇಕು ಹೇಳ್ರಿ, ಇಂಟೀಜರ್ ಅಂತ ಕರಿಬೇಕು. ಸೊ ದ ಸೆಟ್ ಆಫ್ ದ ಇಂಟೀಜರ್ಸ್ ಈಸ್ ಡಿನೋಟೆಡ್ ಬೈ ವಾಟ್, ಜಡ್. ಸೊ ಇಂಟೀಜರ್ಸನ್ನು ನಾವು ಯಾವಾಗಲೂ ಜಡ್ದಿಂದ ರೀಪ್ರೆಸೆಂಟ್ ಮಾಡ್ತೀವಿ, ಹೌದಾ? ಎಲ್ಲರಿಗೂ ಗೊತ್ತಾಯ್ತು. ಸೊ ನಾವು ಇದನ್ನು ಹಿಂಗೂ ಬರಿತೀವಿ, ಜಡ್ ಈಸ್ ಈಕ್ವಲ್ ಟು ಏನು ಹೇಳ್ರಿ, 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3, ಸೊ ಅಪ್ ಟು ಇನ್ಫಿನಿಟಿ. ಸೊ ಇವಕ್ಕೆ ನಾವು ಏನಂತ ಕರಿಬೇಕು ಹೇಳ್ರಿ, ಇಂಟೀಜರ್ಸ್ ಅಂತ ಕರಿಬೇಕು, ಹೌದಾ? ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ 0, 1, 2, 3, 4, 5 -1 -2 ಅಪ್ ಟು -3 ನಾವು ಹೆಂಗೆ ಬರಿತೀವಿ ಹೇಳ್ರಿ, ಜಡ್ ಈಸ್ ಈಕ್ವಲ್ ಟು 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಅಪ್ ಟು ಪ್ಲಸ್ ಆರ್ ಮೈನಸ್ 3, ಹೌದಾ? ಸೊ ಅಗೇನ್ ಇದರೊಳಗೆ ಎರಡು ಟೈಪ್ ಬರ್ತಾವೆ, ಒಂದು ಜಡ್ ಪ್ಲಸ್ ಅಂತ ಬರಿತೀವಿ, ಇನ್ನೊಂದು ಜಡ್ ಮೈನಸ್. ಜಡ್ ಪ್ಲಸ್ ಅಂದ್ರೆ ಓನ್ಲಿ ಪಾಸಿಟಿವ್ ಇಂಟೀಜರ್ಸ್. ಸೊ ಓನ್ಲಿ ಏನಿರ್ತಾವೆ ಹೇಳ್ರಿ ಇದ್ರೊಳಗೆ, ಪಾಸಿಟಿವ್ ಇಂಟೀಜರ್ಸ್, ಹೌದಾ? ಜಡ್ ಮೈನಸ್ ಬರೆದ್ರೆ ಏನಿರ್ತದೆ ಹೇಳ್ರಿ, 0 -1 -2 -3 ಅಪ್ ಟು ಏನಿರ್ತದೆ ಹೇಳ್ರಿ, ಇನ್ಫಿನಿಟಿ. ಸೊ ಜಡ್ ಪ್ಲಸ್ ಬರೆದ್ರೆ ನೀವೇನು ಬರಿಬೇಕ್ರಿ, ಓನ್ಲಿ ಪಾಸಿಟಿವ್ ಇಂಟೀಜರ್ಸ್ ಬರಿಬೇಕು. ಜಡ್ ಮೈನಸ್ ಅಂದ್ರೆ ಓನ್ಲಿ ನೆಗೆಟಿವ್ ಇಂಟೀಜರ್ಸ್ ಬರಿಬೇಕು. ಸೊ ಈ ಜಡ್ ಅನ್ನು ಪ್ಲಸ್ ಮೈನಸ್ ನಾವು ಬರೆದಿರಲಿಲ್ಲ ಅಂದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ಸೊ ಇನ್ ದಿಸ್ ಸೆಟ್ ವಿ ಆರ್ ಹ್ಯಾವಿಂಗ್ ಬೋತ್ ಪಾಸಿಟಿವ್ ಇಂಟೀಜರ್ಸ್ ಆ್ಯಂಡ್ ನೆಗೆಟಿವ್ ಇಂಟೀಜರ್ಸ್, ಹೌದಾ? ಎಲ್ಲರಿಗೆ ಅರ್ಥ ಆಗತ್ತದಲ್ಲ, ರೈಟ್. ನೆಕ್ಸ್ಟ್ ಫೋರ್ತ್ ಟೈಪ್ ಆಫ್ ದ ನಂಬರ್. ಸೊ ನೆಕ್ಸ್ಟ್ ನೋಡ್ರಿ, ಫೋರ್ತ್ ಟೈಪ್ ಆಫ್ ದ ನಂಬರ್ ಯಾವ್ದು ಬರುತ್ತೆ ನೋಡ್ರಿ ನಮಗೆ. ಸೊ ಇಲ್ಲಿ ನೋಡ್ರಿ, ಸೊ ದಟ್ ಈಸ್ ರ್ಯಾಷನಲ್ ನಂಬರ್ಸ್. ಸೊ ನೆಕ್ಸ್ಟ್ ಏನು ಹೇಳ್ರಿ, ರ್ಯಾಷನಲ್ ನಂಬರ್ಸ್, ಹೌದಾ? ರೈಟ್. ಸೊ ವಾಟ್ ಈಸ್ ಮೀನ್ ಬೈ ರ್ಯಾಷನಲ್ ನಂಬರ್? ಸೊ ಕನ್ನಡದೊಳಗೆ ಇದಕ್ಕೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ ನಾವು, ಭಾಗಲಬ್ಧ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು, ಹೌದಾ? ಸೊ ಏನ್ರಿ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಯಾವ ರೀತಿ ಇರ್ತಾವ? ಸೊ ಯಾವ ರೀತಿ ಇರ್ತಾವ ಅಂತಂದ್ರೆ, ದ ನಂಬರ್ ಆಫ್ ದ ಫಾರ್ಮ್, ದ ನಂಬರ್ ಆಫ್ ದ ಫಾರ್ಮ್ ಪಿ ಬೈ ಕ್ಯೂ, ದ ನಂಬರ್ ಆಫ್ ದ ಫಾರ್ಮ್ ಪಿ ಬೈ ಕ್ಯೂ ವೇರ್ ಪಿ ಆ್ಯಂಡ್ ಕ್ಯೂ ಬಿಲಾಂಗ್ಸ್ ಟು ಝಡ್. ಪಿ ಮತ್ತು ಕ್ಯೂ ಎದ್ರೊಳಗೆ ಇರ್ತಾವೆ ಹೇಳ್ರಿ, ಝಡ್. ಅಗೇನ್ ಇಯರ್ ವೇರ್ ಹ್ಯಾವಿಂಗ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0. ಸೊ ಯಾವುದಾದ್ರೂ ಒಂದು ನಂಬರ್ ಪಿ ಅಪಾನ್ ಕ್ಯೂ ರೂಪದೊಳಗಿತ್ತಂದ್ರೆ ಅದಕ್ಕೆ ನಾವು ಏನಂತ ಕರಿಬೇಕು ಹೇಳ್ರಿ, ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿಬೇಕು, ಹೌದಾ? ಸೊ ಎನಿ ನಂಬರ್ ಆಫ್ ದ ಫಾರ್ಮ್ ಪಿ ಬೈ ಕ್ಯೂ ವೇರ್ ಪಿ ಆ್ಯಂಡ್ ಕ್ಯೂ ಆರ್ belongs to z or p and q are integers, q is not equal to 0 ಇತ್ತಂದ್ರೆ ಇದಕ್ಕೆ ನಾವು ಏನಂತ ಕರಿಬೇಕು ಹೇಳ್ರಿ, ರ್ಯಾಷನಲ್ ನಂಬರ್ ಅಂತ ಕರಿಬೇಕು. ಸೊ ಈ ರ್ಯಾಷನಲ್ ನಂಬರನ್ನು ನಾವು ಎದರದಿಂದ ಡಿನೋಟ್ ಮಾಡ್ತೀವಿ ಅಂದ್ರೆ ಕ್ಯೂದಿಂದ ಡಿನೋಟ್ ಮಾಡ್ತೀವಿ, ಹೌದಾ? ಸೊ ಇಲ್ಲೊಂದು ಸಿಂಬಲ್ ಬರ್ದೇನೆ ನೋಡ್ರಿ ನಾನು. ಸೊ ಹಿಂಗೆ ಬರೋದೀವಿ ಅಂದ್ರೆ ಇದಕ್ಕೆ ನೀವು ಏನಂತ ಓದ್ಬೇಕಂದ್ರೆ ಬಿಲಾಂಗ್ಸ್ ಟು ಅಂತ ಓದ್ಬೇಕು. ಏನಂತ ಓದ್ಬೇಕು ಹೇಳ್ರಿ, ಬಿಲಾಂಗ್ಸ್ ಟು ಅಂತ ಓದ್ಬೇಕು, ಹೌದಾ? ಸೊ ಇದು ಏನು ಹೇಳ್ರಿ, ಈಕ್ವಲ್ ಟು. ಈ ರೀತಿ ಬರೆದ್ರೆ ನಾಟ್ ಈಕ್ವಲ್ ಟು, ಹಿಂಗೆ ಬರೆದ್ರೆ ಏನಿರ್ತದೆ ಹೇಳ್ರಿ, ಇದು ನಾಟ್ ಈಕ್ವಲ್ಸ್ ಟು, ಹೌದಾ? ಸಮ್ ಸಿಂಬಲ್ಸನ್ನು ನೀವು ತಿಳ್ಕೋಬೇಕು. ಸೊ ಹಿಂಗೆ ಬರೆದ್ರೆ ಏನಿರ್ತದೆ, ಬಿಲಾಂಗ್ಸ್ ಟು. ಈ ಈಕ್ವಲ್ ಟು ಬರೋದು ಒಂದು ಗೆರೆ ಹೇಳಿದ್ರೆ ಅದಕ್ಕೆ ಏನಂತ ಕರಿಬೇಕು,
ನಾಟ್ ಈಕ್ವಲ್ಸ್ ಟು ಅಂತ ಕರಿಬೇಕು. ಸೊ ರ್ಯಾಷನಲ್ ನಂಬರ್ ಬದಲು ಎಲ್ಲರಿಗೂ ಬರ್ತೈತಲ್ಲ. ಸೊ ರ್ಯಾಷನಲ್ ನಂಬರ್ ಪಿ ಅಪಾನ್ ಕ್ಯೂ ಫಾರ್ಮ್ನಾಗ ಇರಬೇಕು. 2/5 -3/2 ಹೌದಾ, -1/8 ಹೌದಾ. ಸೊ ಅಗೇನ್ ಹಿಯರ್ ಐ ಹ್ಯಾವ್ ರಿಟನ್ 2. ಸೊ 2 is it a rational number? 2 is it a rational number? 2 rational number ಇರ್ತದೆ. ಸೊ ನಾವೇನು ಹೇಳೇವಿ, ರ್ಯಾಷನಲ್ ನಂಬರ್ ಅಂದ್ರೆ ಪಿ ಅಪಾನ್ ಕ್ಯೂ ಫಾರ್ಮ್ನಾಗ ಇರ್ಬೇಕಂತ ಹೇಳೇವಿ. ಬಟ್ 2 ಅಷ್ಟೇ ಬರ್ದೇವಿ. ಸೊ 2 ಅಷ್ಟೇ ಬರ್ದೇವೆ ಅಂದರೆ ನಾವು ಇಲ್ಲಿ ಅಪಾನ್ 1 ಅಂತಲೂ ಬರಿಬೋದಲ್ಲ. ಸೊ ಅಗೇನ್ 2 ದಿಸ್ ಈಸ್ ನಥಿಂಗ್ ಬಟ್ 2 ಓನ್ಲಿ. ಸೊ ಇದಕ್ಕೆ ಬರೀ 2 ಅಂತ ಅಷ್ಟೇ ಕರಿತೀವಿ. ಬಟ್ 2 ಯಾವಾಗಲೂ ಏನಿರ್ತದೆ ಹೇಳ್ರಿ, ರ್ಯಾಷನಲ್ ನಂಬರ್. ಸೊ 3 ಅಂದ್ರೂ ರ್ಯಾಷನಲ್ ನಂಬರ್ ಬಿಕಾಸ್ ವಿ ವಿಲ್ ರೈಟ್ 3/1. ಈಗ 100 ಬರೆದ್ರೆ ಅದು ಏನಿರ್ತದೆ, ರ್ಯಾಷನಲ್ ನಂಬರ್. 100/1 therefore your answer is what, 100. ಸೊ ಅಗೇನ್ ಹಿಯರ್ ಇಟ್ ಈಸ್ -100. ಗೊತ್ತಾಗುತ್ತಲ್ಲ, ರೈಟ್. ಸೊ ರ್ಯಾಷನಲ್ ನಂಬರ್ ಅಂದ್ರೆ ಏನಂದಂಗೆ ಆಯಿತು, ಎನಿ ನಂಬರ್ ಆಫ್ ದ ಫಾರ್ಮ್ p/q where p and q belongs to z and q is not equal to 0. ಗೊತ್ತಾಯ್ತಲ್ಲ, ರೈಟ್. ನೆಕ್ಸ್ಟ್, ಸೊ ಅಗೇನ್ we'll go for next type of the number. So that is what, that is irrational number. So irrational numbers, irrational number ಅಂದ್ರೆ ಯಾವ ರೀತಿ ಇರ್ತದೆ ನೋಡ್ರಿ, ಹೌದಾ. ಸೊ ಇದು irrational ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ, ಹೌದಾ. ಇದು ಬ್ರಿಡ್ಜ್ ಕೋರ್ಸ್ ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ 1 ವೀಕ್ ಏನಿರ್ತದೆ ಹೇಳ್ರಿ, ಸಮ್ ಬೇಸಿಕ್ಸ್ ಇರ್ತದೆ. ನೀವು ಹೈಸ್ಕೂಲ್ ಒಳಗೆ ಕಲ್ತಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ರಿಪೀಟೆಡ್ ಆಗಿ ನಿಮ್ಗೆ ಹೇಳ್ತಿರ್ತದೆ. ನೀವು ಏನು ಮಾಡಬೇಕು, ಮನೆಯೊಳಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಹೌದಾ. ಸೈನ್ಸ್ ಏನು ನಿಮ್ಗೆ ಭಾಳ ಡಿಫಿಕಲ್ಟಿ ಇರೋದಿಲ್ಲ, ಹೌದಾ. ಸೊ ಸೈನ್ಸ್ ಯಾವಾಗ ಡಿಫಿಕಲ್ಟಿ ಆಗ್ತದಂದ್ರೆ, ನೀವೇನಾದರೂ ವರ್ಕ್ ಮಾಡಲಿಲ್ಲ ಅಂದ್ರೆ, ಹೌದಾ, ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ, ಸೊ ಸರಿಯಾಗಿ ನೀವು ಓದಲಿಲ್ಲ ಅಂದ್ರೆ, ಕಾನ್ಸೆಪ್ಟ ನೀವು ತಿಳ್ಕೊಲಿಲ್ಲ ಅಂದ್ರೆ ಮಾತ್ರ ಸೈನ್ಸ್ ಡಿಫಿಕಲ್ಟಿ ಆಗ್ತದೆ, ಹೌದಾ. ಸೊ ಅದಕ್ಕೆ ನೀವೆಲ್ಲರೂ ಏನು ಮಾಡಬೇಕು, ಸ್ವಲ್ಪ ತಂಗಿ ಸ್ಟಡಿ ಮಾಡಬೇಕು ರೀ, ಹೋಮ್ವರ್ಕ್ ಮಾಡಬೇಕು, ಕಾನ್ಸೆಪ್ಟ್ ತಿಳ್ಕೊಬೇಕು, ಹೌದಾ, ಹಾರ್ಡ್ ವರ್ಕ್ ಮಾಡಬೇಕು. ಸೊ ಅವಾಗ ನಿಮಗೆ ಸೈನ್ಸ್ ಈಸಿ ಆಗ್ತದೆ. ಮತ್ತು ನೀವೆಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀರಿ ನೋಡ್ರಿ, ಅಷ್ಟು ಪರ್ಸೆಂಟೇಜ್ ಡೆಫಿನೆಟ್ಲಿ ಆಗ್ತದೆ, ಹೌದಾ. ಸೊ ನಾವು ವಿ ಆರ್ ಗೋಯಿಂಗ್ ಟು irrational ನಂಬರ್. ಸೊ irrational ನಂಬರ್ ಅಂದ್ರೆ, ಸೊ ದ ನಂಬರ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ p/q. ಸೊ ಯಾವ ನಂಬರನ್ನು p/q ಫಾರ್ಮ್ ಒಳಗೆ ನಮಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರೋದಿಲ್ಲ ನೋಡ್ರಿ, ಅಂಥ ನಂಬರ್ಸ್ಗೆ ನಾವು ಏನಂತ ಕರಿತೀವಿ ಹೇಳ್ರಿ. ಸೊ ದೋಸ್ ನಂಬರ್ಸ್ ಆರ್ ಕಾಲ್ಡ್ ವಾಟ್, irrational number. So here I will give some examples. √2, again here √3, √5. So all these are what, irrational number. So ಇವೆಲ್ಲನೂ ಏನಿರ್ತವೆ ಹೇಳ್ರಿ, irrational number. ಸೊ ಅಗೇನ್ ಇದ್ರೊಳಗೆ ನಂಬರ್ಸ್ ಹೇಳೋಕೆ ಮುಂದೆ ನಿಮ್ಗೆ ಟರ್ಮಿನೇಟಿಂಗ್ ಡೆಸಿಮಲ್ ಆ್ಯಂಡ್ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಬರ್ತಲ್ಲ. ಸೊ ಅವಾಗ ಇದು √2 ಏನಾಗುತ್ತೆ ಹೇಳ್ರಿ, ಸೊ ಇಟ್ ಈಸ್ ಅ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಪೀಟೆಡ್ ಡೆಸಿಮಲ್ ಬರ್ತದೆ. ಸೊ ಇದಕ್ಕೆ ಏನಂತ ಕರಿತೀವಿ ಹೇಳ್ರಿ, irrational ನಂಬರ್. ಆರ್ ಸಿಂಪ್ಲಿ ನೀವು ಏನು ನೆನ್ಪಿಡ್ರಿ, √2, √3, √5. ಫಾರ್ ಎಕ್ಸಾಂಪಲ್ 22/7. ಅಗೇನ್ ದೇ ಆರ್ irrational numbers, ಹೌದಾ. ಸೊ ಎನಿ ನಂಬರ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ p/q, ದೇ ಆರ್ ಕಾಲ್ಡ್ irrational number. ಸೊ ಅಗೇನ್ the set of the irrational number is denoted by what, q dash. ಸೊ q ಬರೋದು ಮೇಲೆ ಒಂದು ಗೆರೆ ಬರೆದ್ರೆ ಇದಕ್ಕೆ ಏನಂತ ಓದಬೇಕು, q dash. ಸೊ set of rational number is denoted by q and set of irrational number is denoted by what, q dash. ಓಕೆ, ಎಲ್ಲರಿಗೆ ಕ್ಲಿಯರ್ ಆಯ್ತಲ್ಲ, ರೈಟ್. ಸೊ ನೆಕ್ಸ್ಟ್ ಲಾಸ್ಟ್ ಒನ್. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್, that is nothing but that is real numbers. So these are very very important. So what is mean by real numbers? So ಈ real numbers ಅಂದ್ರೆ up to this ನಾವೇನೇನು ಸ್ಟಡಿ ಮಾಡಿದ್ದೀವಿ ಹೇಳ್ರಿ. So up to this we have studied natural numbers, whole numbers, integers, rational numbers and irrational numbers. ಸೊ ಈ ರಿಯಲ್ ನಂಬರ್ ಒಳಗೆ ಇವೆಲ್ಲ ನಂಬರ್ಸು ಇರ್ತಾವ್ರಿ. ಯಾವ್ಯಾವ ಇರ್ತಾವ್ರಿ, ನ್ಯಾಚುರಲ್ ನಂಬರ್ ಇರ್ತದೆ, ಅಗೇನ್ ಹೋಲ್ ನಂಬರ್ಸ್ ಇರ್ತದೆ, ಅಗೇನ್ ಏನಿರ್ತದೆ ಹೇಳ್ರಿ ನಮಗೆ ಇಂಟೀಜರ್ಸ್ ಇರ್ತದೆ,
ಅಗೇನ್ ರ್ಯಾಷನಲ್ ನಂಬರ್ ಇರ್ತದೆ, ಅಗೇನ್ ಏನಿರ್ತದೆ ಇರ್ರ್ಯಾಷನಲ್ ನಂಬರ್. ಸೊ ಇವೆಲ್ಲನೂ ಸೇರಿ ನಾವು ಏನಂತ ಬರಿತೀವಿ ಹೇಳ್ರಿ, ರಿಯಲ್ ನಂಬರ್. ದ ಸೆಟ್ ಆಫ್ ದ ರಿಯಲ್ ನಂಬರ್ ಈಸ್ ಡಿನೋಟೆಡ್ ಬೈ ಆರ್. ಸೊ ಈಗ ಯಾವ್ದು ಬೇಕಾದ ನಂಬರ್ ಬರೀರಿ. 2 ಈಸ್ ವಾಟ್ ರಿಯಲ್ ನಂಬರ್, ಬಿಕಾಸ್ 2 ಈಸ್ ಅ ನ್ಯಾಚುರಲ್ ನಂಬರ್. ಎವ್ರಿ ನ್ಯಾಚುರಲ್ ನಂಬರ್ಸ್ ಆರ್ ವಾಟ್ ರಿಯಲ್ ನಂಬರ್. ಸೊ ಫಾರ್ ಎಕ್ಸಾಂಪಲ್ 5/2 ಬರೋದ್ರಿ. 5/2 ಯಾವ ನಂಬರ್ ಇದು, ರ್ಯಾಷನಲ್ ನಂಬರ್, ಸಾರಿ ರ್ಯಾಷನಲ್ ನಂಬರ್. ಸೊ ರ್ಯಾಷನಲ್ ನಂಬರ್ ಎದ್ರೊಳಗದ ಹೇಳ್ರಿ, ರಿಯಲ್ ನಂಬರ್. ಸೊ ಯಾವ್ದು ಬೇಕಾದ ಒಂದು ನಂಬರ್ ಬರೀರಿ. ಫಾರ್ ಎಕ್ಸಾಂಪಲ್ 0.25 ಬರೋದ್ರಂದ್ರೆ ಇಟ್ ಈಸ್ ಅ ಡೆಸಿಮಲ್ ನಂಬರ್, ಬಟ್ ಇಟ್ ಈಸ್ ಆಲ್ಸೋ ವಾಟ್ ರಿಯಲ್ ನಂಬರ್. ಸೊ ರಿಯಲ್ ನಂಬರ್ ಒಳಗೆ ಎಲ್ಲ ನಂಬರ್ಸು ಬರ್ತಾವೆ. ಈಗ ಫಾರ್ ಎಕ್ಸಾಂಪಲ್ -3/2 ಬರೋದ್ರೆ -3/2 ಈಸ್ ವಾಟ್, ದಟ್ ಈಸ್ ಅ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಎದ್ರೊಳಗದ ಹೇಳ್ರಿ, ರಿಯಲ್ ನಂಬರ್ ಒಳಗದ. ಸೊ ಆಲ್ ದ ನಂಬರ್ಸ್ ಏನಿರ್ತವೆ ಹೇಳ್ರಿ, ರಿಯಲ್ ನಂಬರ್ಸ್ ಇರ್ತವೆ. ಹೌದಾ? ಸೊ ಎಲ್ಲರಿಗೆ ಅರ್ಥ ಆಗತ್ತದ. ರಿಯಲ್ ನಂಬರ್ ಅಂದ್ರೆ ನೀವು ಯಾವ್ದು ಬೇಕಾದ ಒಂದು ನಂಬರ್ ಬರೀರಿ, ದಟ್ ನಂಬರ್ ಈಸ್ ಆಲ್ವೇಸ್ ಅ ರಿಯಲ್ ನಂಬರ್. ಹೌದಾ? ಸೊ ಎವ್ರಿ ನಂಬರ್ಸ್ ಆರ್ ರಿಯಲ್ ನಂಬರ್. ಹೌದಾ? ಸೊ ಈಗ ನೋಡ್ರಿ, ಈ ರಿಯಲ್ ನಂಬರ್ ಒಳಗೆ ನಮ್ಗೆ ಏನೇನು ಬರ್ತಾವೆ ನೋಡ್ರಿ ಇವಾಗ. ಸೊ ರಿಯಲ್ ನಂಬರ್ ಅಂದ್ರೆ, ಹೌದಾ? ಸೊ ಫಸ್ಟ್ ಏನು ಬರೀನಿ ಹೇಳ್ರಿ, ನಾವು ಒಂದು ಬಾಕ್ಸ್ ಬರಿತೀನಿ. ಯಾಕಂದ್ರೆ ಈ ರಿಯಲ್ ನಂಬರ್ ಒಳಗೆ ಎಲ್ಲ ಅದಾವ ಅಂತ ಹೇಳಕ್ಕೆ ಹೊಂಟೇನೆ ನಾನು. ಹೌದಾ? ಸೊ ಇದ್ರೊಳಗೆ ಮೊದಲಿಗೆ ನಾವು ಯಾವ್ದು ನಂಬರ್ಸ್ ತೊಗೊಂಡು ಹೇಳ್ರಿ, ಇದ್ರೊಳಗೆ ಮೊದಲಿಗೆ ಏನಂತ ತೊಗೊಂಡು ಹೇಳ್ರಿ, ರ್ಯಾಷನಲ್ ನಂಬರ್ಸ್. ಸೊ ಇಲ್ಲಿರ್ತಕ್ಕಂಥವು ಯಾವ ಹೇಳ್ರಿ, ಇವು ರ್ಯಾಷನಲ್ ನಂಬರ್. ಇನ್ನೊಂದು ತೊಗೊಂಡು ಹೇಳ್ರಿ, ದಟ್ ಈಸ್ ಅ ಇರ್ರ್ಯಾಷನಲ್ ನಂಬರ್. ಸೊ ಇಲ್ಲಿ ಏನೇನಿದಾವೆ ಹೇಳ್ರಿ, ಇವು ಇರ್ರ್ಯಾಷನಲ್ ನಂಬರ್. ಸಾರಿ ಹಿಯರ್. ಹೌದಾ? ಇಲ್ಲಿ ಏನಂತ ಬರೀ ಹೇಳ್ರಿ, ರ್ಯಾಷನಲ್ ನಂಬರ್. ಇವೇನು ಹೇಳ್ರಿ, ಇದು ರ್ಯಾಷನಲ್ ನಂಬರ್. ಹೌದಾ? ಇಲ್ಲಿ ಏನು ಬರಿತೀನಿ ಹೇಳ್ರಿ, ಇರ್ರ್ಯಾಷನಲ್ ನಂಬರ್. ಹೌದಾ? ಇರ್ರ್ಯಾಷನಲ್ ನಂಬರ್. ಸೊ ಅಗೇನ್ ಇನ್ ರ್ಯಾಷನಲ್ ನಂಬರ್ ಯು ಹ್ಯಾವ್ ಇಂಟೀಜರ್ಸ್. ಸೊ ಇದ್ರೊಳಗೆ ರ್ಯಾಷನಲ್ ನಂಬರ್ ಒಳಗೆ ಏನಿರ್ತಾವೆ ಹೇಳ್ರಿ, ನಿಮ್ಗೆ ಇಂಟೀಜರ್ಸ್ ಇರ್ತಾವೆ. ಹೌದಾ? ನೋಡ್ರಿ, ಸೊ ಅಗೇನ್ ಹಿಯರ್ ಯು ಹ್ಯಾವ್ ಇಂಟೀಜರ್ಸ್. ಹೌದಾ? ಸೊ ಈ ಇಂಟೀಜರ್ ಒಳಗೆ ಅಗೇನ್ ಏನಿರ್ತಾವೆ ಹೇಳ್ರಿ, ಹೋಲ್ ನಂಬರ್ಸ್ ಇರ್ತಾವೆ. ಸೊ ಡೈರೆಕ್ಟ್ಲಿ ಐ ವಿಲ್ ರೈಟ್ W. ಅಗೇನ್ ಇನ್ W ಯು ಹ್ಯಾವ್ ಅ ನ್ಯಾಚುರಲ್ ನಂಬರ್. ಹೌದಾ? ಸೊ ಏನೇನು ಬಂದು ಹೇಳ್ರಿ, ನಿಮ್ಗೆ ನ್ಯಾಚುರಲ್ ನಂಬರ್ ಅದ, ಹೋಲ್ ನಂಬರ್ ಅದ. ಇದು ಅಗೇನ್ ರ್ಯಾಷನಲ್ ನಂಬರ್, ದಟ್ ಈಸ್ ವಾಟ್ Z ಐತಿ. ಅಗೇನ್ ದಟ್ ಈಸ್ Q ಐತಿ. ಹೌದಾ? ಸೊ ಅಗೇನ್ ಇಲ್ಲಿ ಏನೈತಿ ಹೇಳ್ರಿ, ಇದು Q' ಐತಿ. ಇವೆಲ್ಲಾನು ಸೇರಿದ್ರನ ಇದು ಏನಿರ್ತದೆ ಹೇಳ್ರಿ, ರಿಯಲ್ ನಂಬರ್. ಸೊ ಇದೇನಿರ್ತೈತೆ ಅಂದಂಗೆ ಐತಿ ಹೇಳ್ರಿ, ನಮಗೆ ರಿಯಲ್ ನಂಬರ್. ಈ ರಿಯಲ್ ನಂಬರ್ ಒಳಗೆ ಎಲ್ಲ ನಂಬರ್ಸು ಇರ್ತಾವೆ. ನ್ಯಾಚುರಲ್ ನಂಬರ್ಸ್ ಇರ್ತಾವೆ, ಹೋಲ್ ನಂಬರ್ಸು, ಇಂಟೀಜರ್ಸು, ಹೌದಾ? ರ್ಯಾಷನಲ್, ಇರ್ರ್ಯಾಷನಲ್, ಆಲ್ ದ ನಂಬರ್ಸ್ ಆರ್ ದೇರ್ ಇನ್ ಅ ರಿಯಲ್ ನಂಬರ್. ಓಕೆ, ರೈಟ್. ನೌ we will go for another type of the number. So that is what complex number. So ಇನ್ನೊಂದು ನಂಬರ್ ಬರ್ತದೆ, ನ್ಯೂ ಟೈಪ್ ಆಫ್ ದ ನಂಬರ್, that is what complex numbers. ಓಕೆ, ಕಾಂಪ್ಲೆಕ್ಸ್ ನಂಬರ್ಸ್. ಹೌದಾ? ಈಗ ಫಸ್ಟ್ ಪಿ ಒಳಗೆ ನಿಮ್ಗೆ ಇದೊಂದು ಟಾಪಿಕ್ ಅದ ರೀ, ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಒಂದು ಬರ್ತದೆ. ಹೌದಾ? ಸೊ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ, ಸೊ ಎನಿ ನಂಬರ್ ಆಫ್ ದ ಫಾರ್ಮ್ Z ಈಸ್ ಈಕ್ವಲ್ ಟು A ಪ್ಲಸ್ IB. ಸೊ ಯಾವ್ದು ಬೇಕಾದ ಒಂದು ನಂಬರನ್ನು Z ಪ್ಲಸ್ IB ಫಾರ್ಮ್ ಒಳಗೆ ನಾವು ರೀಪ್ರೆಸೆಂಟ್ ಮಾಡ್ತಿದ್ದೀವಿ ಅಂದ್ರೆ ಅಂಥ ನಂಬರ್ಸ್ ನಾವು ಏನಂತ ಕರಿತೀವಿ ಹೇಳ್ರಿ, ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಸೊ ಇಲ್ಲಿ A ಮತ್ತು B ಅಂದ್ರೆ ಏನಿರ್ತಾವೆ ಹೇಳ್ರಿ, ದೇ ಬಿಲಾಂಗ್ಸ್ ಟು R. R ಅಂದ್ರೆ ಏನು ಹೇಳ್ರಿ, ರಿಯಲ್ ನಂಬರ್. ಆ್ಯಂಡ್ ಹಿಯರ್ ಯು ಹ್ಯಾವ್ ಒನ್ ಮೋರ್ ಟರ್ಮ್, I is nothing but what, root of -1. So I is equal to, here we will write root of negative numbers. ಸೊ ರೂಟ್ ಆಫ್ ನೆಗೆಟಿವ್ ನಂಬರ್ ಇತ್ತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಹೇಳ್ರಿ, ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀವಿ. ಹೌದಾ? ಸೊ ಐದು ವ್ಯಾಲ್ಯೂ ರೂಟ್ ಆಫ್ -1 ಇರ್ತದೆ. ಅಗೇನ್ ಐ ಅಂದ್ರೆ ರೂಟ್ ಆಫ್ ನೆಗೆಟಿವ್ ನಂಬರ್. ಸೊ ಫಾರ್ ಎಕ್ಸಾಂಪಲ್, ಸೊ ಹಿಯರ್ ವಿಲ್ ರೈಟ್ -2, ರೂಟ್ ಆಫ್ -2. ಸೊ ವಿಲ್ ರೈಟ್ √2 into root of -1. Okay, so the answer is √2 into what, I. So ರೂಟ್ ಆಫ್ ನೆಗೆಟಿವ್ ನಂಬರ್ ಇತ್ತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ Z ಈಸ್ ಈಕ್ವಲ್ ಟು 2 + 3i, ಇಟ್ ಈಸ್ ಅ ಕಾಂಪ್ಲೆಕ್ಸ್ ನಂಬರ್. Z ಈಸ್ ಈಕ್ವಲ್ ಟು -2 +
1 by 2 into I, because it is also complex number, because it is in the form of a plus ib. ಹೌದಾ? ಸೊ ಎಲ್ಲರಿಗೆ ಅರ್ಥ ಆಯ್ತು ನೋಡ್ರಿ. ಸೊ ಏನೇನು ಸ್ಟಡಿ ಮಾಡಿದ್ದೀವಿ ನಾವು? ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ಅಗೇನ್ ರ್ಯಾಷನಲ್ ನಂಬರ್ಸ್, irrational number, real numbers and complex number. Okay, next I will go for some mathematical operation. So already you know that some basics high school level ಒಳಗೆ ನೀವು ಕಲ್ತಿರ್ತಕ್ಕಂಥದ್ದು ನಾನು ಹೇಳಕೊಂತೀನಿ. ಸೊ ದ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಹೌದಾ? ಏನ್ರಿ ಮ್ಯಾಥಮೆಟಿಕಲ್ ಆಪರೇಷನ್ಸ್? ವಾಟ್ ಆರ್ ದ 4 ಮ್ಯಾಥಮೆಟಿಕಲ್ ಆಪರೇಷನ್ಸ್? ಸೊ ಫಸ್ಟ್ ಒನ್ ಈಸ್ ವಾಟ್? ಎಡಿಷನ್. ಹೌದಾ? ಅಗೇನ್ ಸಬ್ಟ್ರಾಕ್ಷನ್, okay, and the third one is what? Multiplication, and fourth one is what? Division. Okay, so these are the 4 mathematical operations. So this is denoted by mathematical operation. So ಏನು ಬರಿತೀವಿ ಹೇಳ್ರಿ? This is what? Addition, this is what? Subtraction, this is what? Multiplication, this is what? Division. So these are the 4 mathematical operations: addition, subtraction, multiplication and division. So already you know that how to add the two numbers. So simple ಆಗಿ ನಾನು ಹೈ ಸ್ಕೂಲ್ ಲೆವೆಲ್ ನೀವು 6th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಕಲ್ತಿದ್ದು ಹೇಳ್ತೀನಿ ರೀ. ಸೊ ಹೌ ಟು ಆ್ಯಡ್ ದ ಟೂ ನಂಬರ್ಸ್, ಹೌ ಟು ಸಬ್ಸ್ಟ್ರಾಕ್ಟ್ ದ ಟೂ ನಂಬರ್ಸ್, how to multiply the two numbers and how to divide the two numbers. ಹೌದಾ? ಸೊ ಇಲ್ಲಿ ನೋಡ್ರಿ, ಸೊ 3, ಸೊ ಪ್ಲಸ್ 3 ಪ್ಲಸ್ 2. ಸೊ ಸಿಂಪಲ್ ಎಕ್ಸಾಂಪಲ್ ಹೇಳಕತ್ತೀನಿ, ಹೌ ಟು ಆ್ಯಡ್ ದೀಸ್ ಟು ನಂಬರ್. ಸೊ ನಿಮ್ಮ ಹೈಸ್ಕೂಲ್ ಒಳಗೆ ನಿಮ್ಗೆ ಪ್ರಿ ಪ್ರೈಮರಿ ಒಳಗೆ ಹೇಳಿರ್ತಾರೆ. ಹೌದಾ? ಸೊ ಇದ್ರದ್ದು ಆನ್ಸರ್ ಎಷ್ಟು ಬರ್ತದೆ? +5. ಸೊ ರೂಲ್ ಏನು ರೀ? ಟು ಆ್ಯಡ್ ದ ಟೂ ನಂಬರ್ಸ್, ಫಸ್ಟ್ ವಿ ಶುಡ್ ಆ್ಯಡ್ ದ ಟೂ ನಂಬರ್ಸ್ ಆ್ಯಂಡ್ ಪುಟ್ ದ ಸೈನ್ ಆಫ್ ದ ಬಿಗ್ಗರ್ ನಂಬರ್. ಸೊ 2 ನಂಬರನ್ನು ನಾವು ಆ್ಯಡ್ ಮಾಡಬೇಕಾಗಿತ್ತಂದ್ರೆ 2 ಸಂಖ್ಯೆಗಳನ್ನ ಮೊದಲ ಆ್ಯಡ್ ಮಾಡಿ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. ಹೌದಾ? 2 ನಂಬರ್ದ ಸೈನ್ ಸೇಮ್ ಇತ್ತಂದ್ರೆ, ದ ಸೈನ್ ಆಫ್ ದ ನಂಬರ್ ಈಸ್ ಸೇಮ್, ದೆನ್ ವಿ ಹ್ಯಾವ್ ಟು ಆ್ಯಡ್ ದ ಟೂ ನಂಬರ್ಸ್ ಆ್ಯಂಡ್ ಪುಟ್ ದ ಸೈನ್ ಆಫ್ ದ ಬಿಗ್ಗರ್ ನಂಬರ್. ಸೊ 2 ಸಂಖ್ಯೆಗಳ ನಡಬರ್ಕಿಂದ ಚಿಹ್ನೆ ಸೇಮ್ ಇತ್ತಂದ್ರೆ, ಇವು 2 ಆ್ಯಡ್ ಮಾಡೋರಿದ್ರೆ, ಕೂಡ್ಸೋರಿದ್ರಂದ್ರೆ 2 ಸಂಖ್ಯೆ ಮೊದಲು ಆ್ಯಡ್ ಮಾಡಿ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಬರಿಬೇಕು. ಗೊತ್ತಾಯ್ತಲ್ಲ ಎಲ್ಲರಿಗೆ? ಸೊ ಸಿಮಿಲರ್ಲಿ ಇಲ್ಲಿ ನೋಡ್ರಿ, ಸೊ ಸಿಮಿಲರ್ಲಿ ಈಗ ನೋಡ್ರಿ, ಸೊ -3 -2 ವಾಟ್ ಇಸ್ ದ ಆನ್ಸರ್? -3 -2 ಅಂದ್ರೆ ರೂಲ್ ಏನು ಹೇಳ್ರಿ? ಎರಡಕ್ಕೂ ಸೈನ್ ಸೇಮ್ ಐತಲ್ಲ. ಸೊ ಸೈನ್ ಸೇಮ್ ಇದ್ರೆ ನೀವೇನು ಮಾಡಬೇಕು? 2 ನಂಬರ್ನ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದರೆ ಎಷ್ಟು ಬಂತು? 5 ಅಂತ. ಸೊ ಬಿಗ್ಗರ್ ನಂಬರ್ ಸೈನ್ ಏನದ? ಮೈನಸ್. ಹೌದಾ? ರೈಟ್. ಸೊ -3 + 2. ಇಲ್ಲಿ ನೋಡ್ರಿ ಸೈನ್ ಏನದ ಹೇಳ್ರಿ? ಎರಡರದ್ದು ಡಿಫ್ರೆಂಟ್ ಅದಾವೆ. ಸೊ ಅವಾಗ ನೀವು ಏನು ಮಾಡ್ಬೇಕಂದ್ರೆ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. ದೊಡ್ಡ ಸಂಖ್ಯೆ ಯಾವುದು? 3. ಸಣ್ಣ ಸಂಖ್ಯೆ ಯಾವುದು? 2. ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳೆದ್ರೆ 1. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದೈತಿ? ಮೈನಸ್. ಸೊ ದ ಆನ್ಸರ್ ಈಸ್ ಲೈಕ್ ದಿಸ್. ಓಕೆ. ಸೊ ಸಿಮಿಲರ್ಲಿ ಇಫ್ ಯು ಹ್ಯಾವ್ ಲೈಕ್ ದಿಸ್ +2 -3, ಇಲ್ಲೂ ಏನದ ರೀ? ಸೈನ್ ಡಿಫ್ರೆಂಟ್ ಅದ. +2 ಒಳಗೆ -3 ಕಳೆದ್ರೆ ಎಷ್ಟಾಯಿತು? 1. ಬಿಗ್ಗರ್ ನಂಬರ್ ಸೈನ್ ಯಾವುದದ? ಮೈನಸ್. ಹೌದಾ? ಸೊ ಇವೆಲ್ಲ ನೀವು ಹೈಸ್ಕೂಲ್ ಲೆವೆಲ್ ಒಳಗೆ ನೀವು ಸ್ಟಡಿ ಮಾಡಿರಿ. ಹೌದಾ? ಸೊ ಇದನ್ನ ಯಾವುದಕ್ಕೆ ಹೇಳಿದ್ನಿ ಅಂತಂದ್ರೆ, ಒಂದಿಷ್ಟು ವಿದ್ಯಾರ್ಥಿಗಳಿಗೆ, ಒಂದಿಷ್ಟು ಸ್ಟೂಡೆಂಟ್ಸ್ಗೆ ರೀ, ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಮುಂದೆ ಅಥವಾ ಎಕ್ಸಾಮ್ ಬರೋಕ್ಕೆ ಮುಂದೆ ಸಮ್ ಬೇಸಿಕ್ಸ್ ಮ್ಯಾಥಮೆಟಿಕಲ್ ಆಪರೇಷನ್ಸನ್ನು ನೀವು ಮಿಸ್ಟೇಕ್ ಮಾಡ್ತಿರ್ತೀರಲ್ಲ. ಸೊ ಅದಕ್ಕೆ ಇವು ನಿಮಗೆ ಗೊತ್ತಿರಬೇಕು. ಏನು ಹೇಳ್ರಿ? ಸೇಮ್ ಸೈನ್ ಇದ್ದರೆ ಏನು ಮಾಡಬೇಕು? ಸೇಮ್ ಚಿಹ್ನೆ ಇದ್ರೆ 2 ಸಂಖ್ಯೆ ಆ್ಯಡ್ ಮಾಡಿ ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. 2 ಸಂಖ್ಯೆ ಆ್ಯಡ್ ಮಾಡಿ ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. ಅಪೋಸಿಟ್ ಸೈನ್ ಇದ್ರೆ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. ಹೌದಾ? ಸೊ ದಿಸ್ ಈಸ್ ಅಬೌಟ್ ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್. ಆ್ಯಂಡ್ ಆಲ್ಸೋ ಯು ನೋ ದ್ಯಾಟ್ ಹೈಸ್ಕೂಲ್ ಒಳಗೆ ನೀವು ಕಲ್ತಿರ್ತೀರಲ್ಲ, ಏನು ಹೇಳ್ರಿ? ಪ್ಲಸ್ ಇಂಟು ಪ್ಲಸ್. ಸೊ ಈಗ +1 ಪ್ಲಸ್ ಇಂಟು ಮೈನಸ್ ಇದ್ರೆ ಉತ್ತರ ಎಷ್ಟು ಬರ್ತದೆ? ಅಗೇನು ಮೈನಸ್ ಇಂಟು ಪ್ಲಸ್ ಇದ್ರೆ ಉತ್ತರ ಎಷ್ಟು ಬರ್ತದೆ? ಹೌದಾ? ಮೈನಸ್ ಇಂಟು ಮೈನಸ್ ಇದ್ರೆ ಉತ್ತರ ಎಷ್ಟು ಬರ್ತದೆ? ಪ್ಲಸ್ ಇಂಟು ಪ್ಲಸ್ ಇದ್ರೆ ಎಷ್ಟು ಬರ್ತದೆ ಹೇಳ್ರಿ? ಹೌದಾ?
ಪ್ಲಸ್ ಇಂಟು ಮೈನಸ್ ಅಂದ್ರೆ ಆನ್ಸರ್ ಏನು ಬರ್ತದೆ, ಪಾಸಿಟಿವ್ ಬರ್ತದೆ ನೆಗೆಟಿವ್ ಬರ್ತದೆ, ನೆಗೆಟಿವ್. ಮೈನಸ್ ಇಂಟು ಪ್ಲಸ್ ಅಗೇನ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಅಗೇನ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ -2 ಇಂಟು -3 ಬರಿಬೇಕಂದ್ರೆ ಸೊ ಇದ್ರದ್ದು ಆನ್ಸರ್ ಎಷ್ಟು ಬರ್ತದೆ ಹೇಳ್ರಿ, ಇದು +6. ಹೌದಾ? ಸೊ ಅಗೇನ್ +2 ಇಂಟು +3 ಎಷ್ಟು ಬರ್ತದೆ ಹೇಳ್ರಿ, ನಮ್ಗೆ +6 ಬರ್ತದೆ. -2 ಇಂಟು 3 ಎಷ್ಟು ಬರ್ತದೆ, ದಟ್ ಈಸ್ -6 ಬರ್ತದೆ. ಹೌದಾ? ಅಗೇನ್ +2 ಇಂಟು -3, ಸೊ ಉತ್ತರ ಎಷ್ಟು ಬರ್ತದೆ ಹೇಳ್ರಿ, -6. ಇವೆಲ್ಲನೂ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಇವೆಲ್ಲನೂ ಪರ್ಫೆಕ್ಟ್ ಇರ್ತೀರಿ. ಸೊ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಇದ್ರ ಬದಲು ಗೊತ್ತಿರೋಂಗಿಲ್ಲ. ಸೊ ಅದಕ್ಕೆ ಇವೆಲ್ಲನೂ ನೀವು ಮನೆ ಒಳಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಹೌದಾ? ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಹೌದಾ? ಸೊ ಎಲ್ಲರಿಗೂ ಗೊತ್ತಾಗತ್ತದ? ಓಕೆ, ರೈಟ್. ನೆಕ್ಸ್ಟ್, ಸೊ ಈಗ ಒಂದಿಷ್ಟು these mathematical operations. So ಈ mathematical operations exhibit some properties. So ಈಗ ನೋಡ್ರಿ, ಸೊ ಏನು ಹೇಳ್ರಿ, ಸೊ here properties of mathematical operations. What are the properties of mathematical operations? So first one ರೀ, so here I will write the closure law. ಏನಂತ ಬರೀ ನೋಡ್ರಿ, closure law. What is mean by closure law? closure law ಅಂದ್ರೆ ಏನಿರುತ್ತೆ ನೋಡ್ರಿ. ಹೌದಾ? ನೀವು ಇವೆಲ್ಲ ಹೈಸ್ಕೂಲ್ ಒಳಗೆ ಸ್ಟಡಿ ಮಾಡಿರಿ. ಹೌದಾ? ಸೊ ಕ್ಲೋಸರ್ ಲಾ ಅಂತಂದ್ರೆ, ಸೊ a ಪ್ಲಸ್ ಬಿ ಇಸ್ ಈಕ್ವಲ್ ಟು, ಸಪೋಸ್ ನೀವೇನಾದರೂ ಎ ಮತ್ತು ಬಿ ಅಂತ ರಿಯಲ್ ನಂಬರ್ ತೊಗೊಂಡಿದ್ರಂದ್ರೆ, ಹೌದಾ? ಸೊ let a and b are real numbers. a ಮತ್ತು b real numbers ಇದ್ದು ಅಂದ್ರೆ, so again if you want to add a plus b, so again it belongs to real number. ಇದು ಏನಂತದ, real number. So again a minus b is also real number. a into b ಮಾಡಿದ್ರೂ real number. ಸೊ ಎ ಅಪಾನ್ ಬಿ ಮಾಡಿದ್ರೂ ಏನು ಬರ್ತದೆ ಹೇಳ್ರಿ, ರಿಯಲ್ ನಂಬರ್. ಹೌದಾ? ಸೊ ದಿಸ್ ಈಸ್ ವಾಟ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ಯಾವುದಾದ್ರೂ ಎರಡು ನಂಬರ್ಸನ್ನು ತಗೊಂಡು ಎರಡೂ ನಂಬರ್ಸನ್ನು ಆ್ಯಡ್ ಮಾಡಿದಾಗ ನಾವು ರಿಯಲ್ ನಂಬರ್ ಬರ್ತಿತ್ತಂದ್ರೆ, ಸೊ ಅದಕ್ಕೆ ಎಡಿಷನ್ ಆಫ್ ದ ನಂಬರ್ ಸ್ಯಾಟಿಸ್ಫೈ ದ ಕ್ಲೋಸರ್ ಲಾ ಅಂತ ಹೇಳ್ತೀವಿ. ಏನು ಹೇಳ್ರಿ, ಎರಡು ರಿಯಲ್ ನಂಬರ್ಸನ್ನು ತಗೊಂಡು ನಾವು ಎರಡು ಆ್ಯಡ್ ಮಾಡಿದಾಗ ಅಗೇನ್ ವಾಪಸ್ ನಮಗೆ ರಿಯಲ್ ನಂಬರ್ ಬರ್ತಿತ್ತಂದ್ರೆ, ಎಡಿಷನ್ ಆಫ್ ದ ಟೂ ನಂಬರ್ಸ್ ಸ್ಯಾಟಿಸ್ಫೈ ದ ಕ್ಲೋಸರ್ ಲಾ ಅಂತ ಹೇಳ್ತೀವಿ. ಹೌದಾ? ಅಗೇನ್ ಎರಡೂ ನಂಬರ್ಸನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ರಿಯಲ್ ನಂಬರ್ ಬರ್ತಿತ್ತಂದ್ರೆ ಇದಕ್ಕೇನಂತ ಕರಿತೀವಿ ಹೇಳ್ರಿ, ಅಗೇನ್ ಸಬ್ಸ್ಟ್ರಾಕ್ಷನ್ ಆಫ್ ದ ರಿಯಲ್ ನಂಬರ್ ಸ್ಯಾಟಿಸ್ಫೈ ದ ಕ್ಲೋಸರ್ ಲಾ. ಮಲ್ಟಿಪ್ಲಿಕೇಶನ್ ಮಾಡಿದಾಗ ರಿಯಲ್ ನಂಬರ್ ಬರ್ತಿತ್ತಂದ್ರೆ, ಮಲ್ಟಿಪ್ಲಿಕೇಶನ್ ಆಫ್ ದ ನಂಬರ್ಸ್ ಸ್ಯಾಟಿಸ್ಫೈ ದ ಕ್ಲೋಸರ್ ಲಾ. ಅಗೇನ್ ಡಿವಿಷನ್ ಆಫ್ ದ ನಂಬರ್ಸ್ ಮಾಡಿದ್ರೆ ಅಂತಂದ್ರೆ, ಸೊ ಅಗೇನ್ ದಟ್ ಈಸ್ ಅ ರಿಯಲ್ ನಂಬರ್ ಬಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ಹೇಳ್ರಿ, ಡಿವಿಷನ್ ಆಫ್ ದ ನಂಬರ್ಸ್ ಸ್ಯಾಟಿಸ್ಫೈ ದ ಕ್ಲೋಸರ್ ಲಾ. ಅಂದ್ರೆ ಎರಡು ನಂಬರ್ಸ್ ಆ್ಯಡ್, ಸಬ್ಸ್ಟ್ರಾಕ್ಟ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಮಾಡಿದಾಗ ವಾಪಸ್ ನಿಮಗೇನಾದರೂ ರಿಯಲ್ ನಂಬರ್ ಬರುತ್ತಂದ್ರೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್, ದೇ ಆರ್ ಕಾಲ್ಡ್ ಆರ್ ದೇ ಸ್ಯಾಟಿಸ್ಫೈ ದ ಕ್ಲೋಸರ್ ಲಾ ಅಂತ ಹೇಳ್ತೀವಿ. ಹೌದಾ? ಎಲ್ಲರಿಗೆ ಅರ್ಥ ಆಯಿತು? ರೈಟ್. ಸೊ ನೆಕ್ಸ್ಟ್ ಆಪರೇಷನ್ ನೋಡ್ರಿ, ಇವೆಲ್ಲ ನಿಮಗೆ ಹೈಸ್ಕೂಲ್ ಒಳಗೆ ಸಮ್ಟೈಮ್ಸ್ ಬಂದಿರ್ಬೋದು ಮತ್ತು ಬಂದಿರದೇನೂ ಇರ್ಬೋದು. ಸೊ ಅವಾಗ ಅದಕ್ಕೆ ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು. ಸೊ ಸೆಕೆಂಡ್ ಪ್ರಾಪರ್ಟಿ, ದಟ್ ಈಸ್ ವಾಟ್, ಕಮಿಟೇಟಿವ್ ಲಾ. ಹೌದಾ? ಕಮಿಟೇಟಿವ್ ಲಾ. ಹೌದಾ? ಕಮಿಟೇಟಿವ್ ಲಾ. ಹೌದಾ? ರೈಟ್. ಸೊ ಕಮಿಟೇಟಿವ್ ಲಾ ನೋಡ್ರಿ, ಸೊ ಇಫ್ ಯು ಟೇಕ್ ದ ಟೂ ರಿಯಲ್ ನಂಬರ್ಸ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ, ಎ ಪ್ಲಸ್ ಬಿ ಮಾಡಿದಾಗ ವಾಪಸ್ ಏನು ಬರ್ತದೆ ಹೇಳ್ರಿ, ಬಿ ಪ್ಲಸ್ ಎ ಬರ್ತಿತ್ತಂದ್ರೆ ನಾವು ಏನಂತ ಕರಿತೀವಿ ಹೇಳ್ರಿ, ಎಡಿಷನ್ ಆಫ್ ದ ನಂಬರ್ಸ್ ಸ್ಯಾಟಿಸ್ಫೈ ದ ಕಮಿಟೇಟಿವ್ ಲಾ. ಹೌದಾ? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 2 + 3 ಮಾಡ್ರಿ. ಸೊ ಅಗೇನ್ ದಿಸ್ ಈಸ್ ಈಕ್ವಲ್ ಟು ಹೌ ಮಚ್, 3 + 2 ಮಾಡ್ರಿ. 2 + 3 is equal to 3 + 2. So therefore 5 is equal to ಏನು ಅಂತ ಹೇಳಿ ನಿಮಗೆ 5 ಅಂತ. ಸೊ ಅಂದ್ರೆ addition of the numbers satisfy the commutative law. Okay, again here we will take a division. So if you multiply the two numbers, AB is equal to what,
BA. For example, 2 into 3 is the same as what? 3 into 2. So answer is 6 is equal to 6. ಅಂದ್ರೆ ಇಲ್ಲಿ ನಾವು ಏನು ಹೇಳ್ತೀವಿ ಹೇಳ್ರಿ, ಮಲ್ಟಿಪ್ಲಿಕೇಶನ್ ಆಫ್ ದ ಟೂ ನಂಬರ್ಸ್ satisfy the commutative law. Okay, so if you take a subtraction, so what is the answer? A minus B is equal to B minus A ಮಾಡಲಿಕ್ಕೆ ಬರ್ತದ ನೋಡ್ರಿ. For example, 2 minus 3 is equal to 3 minus 2. 2 minus 3 ಅಂದ್ರೆ ಎಷ್ಟು ಹೇಳ್ರಿ? minus 1. This is not equal to 1. So it means that subtraction of the numbers does not satisfy the commutative law. ಇಲ್ಲೇ LHS is not equal to RHS ಬಂತಲ್ಲ, ಸೊ LHS is equal to RHS ಬಂದಿತ್ತಂದ್ರೆ ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಆಗತ್ತೆ ಅಂತ ಹೇಳಬೇಕು. ಹೌದಾ? LHS is not equal to RHS ಬರ್ತಿತ್ತಂದ್ರೆ ಕಮ್ಯುಟೇಟಿವ್ ಲಾ does not satisfy. ಅಂದ್ರೆ subtraction of the two numbers does not satisfy the commutative law. ಹೌದಾ? ಎಲ್ಲರಿಗೆ ಅರ್ಥ ಆಗತ್ತದಲ್ಲ ನಿಮಗೆ? Okay, again division. So again here we will take a division. So this is what? A by B, this whole divided by C. So that is equal to what? A this whole upon B by C. Howda? So the answer is, so if you take the two numbers 2 by 4 divided by 6, again ಏನು ಹೇಳ್ರಿ? 2 divided by 4 by 6. Howda? So clearly here we are getting A by B upon C, which is not equal to A upon B by C. So therefore, so ಇಲ್ಲಿ ನಾವು ಏನಂತ ಹೇಳಬೇಕು ಹೇಳ್ರಿ? ಏನಂತ ಹೇಳಬೇಕು? ಡಿವಿಷನ್ ಡಸ್ ನಾಟ್ ಸ್ಯಾಟಿಸ್ಫೈ ದ ಕಮ್ಯುಟೇಟಿವ್ ಲಾ. ಸೊ ಎ ಅಪಾನ್ ಬಿ ಡಿವೈಡೆಡ್ ಬೈ ಸಿ ವಿಚ್ ಈಸ್ ನಾಟ್ ಈಕ್ವಲ್ ಟು ಎ ಅಪಾನ್ ಬಿ ಬೈ ಸಿ ಅಂತ ಬರುತ್ತಲ್ಲ. ಸೊ ಅಗೇನ್ ಸಬ್ಟ್ರಾಕ್ಷನ್ ಅಂಡ್ ಡಿವಿಷನ್ ಡಸ್ ನಾಟ್ ಸ್ಯಾಟಿಸ್ಫೈ ದಿ ಕಮ್ಯುಟೇಟಿವ್ ಲಾ, ಬಟ್ ಎಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಸ್ಯಾಟಿಸ್ಫೈ ದಿ ಕಮ್ಯುಟೇಟಿವ್ ಲಾ. ಓಕೆ, ರೈಟ್. ನೆಕ್ಸ್ಟ್ ಥರ್ಡ್ ಒನ್. ಸೊ ಥರ್ಡ್ ಒನ್ ನೋಡ್ರಿ. ಸೊ ದಟ್ ಈಸ್ ಅಸೋಸಿಯೇಟಿವ್ ಲಾ. ಏನು ಹೇಳ್ರಿ? ಅಸೋಸಿಯೇಟಿವ್ ಲಾ. ಸೊ ಅಸೋಸಿಯೇಟಿವ್ ಲಾ ಒಳಗೆ ಏನು ಬರುತ್ತೆ ಹೇಳ್ರಿ ನಮಗೆ? ಸೊ ಅಸೋಸಿಯೇಟಿವ್ ಲಾ. ಓಕೆ, ಸೊ ದಟ್ ಈಸ್ ದ ಥರ್ಡ್ ಪ್ರಾಪರ್ಟಿ, ದಟ್ ಈಸ್ ಅಸೋಸಿಯೇಟಿವ್ ಲಾ. ಹೌದಾ? ಸೊ ಅಸೋಸಿಯೇಟಿವ್ ಲಾ ಹೇಳ್ಬೇಕಂದ್ರೆ ನೀವು ಯಾವಾಗಲೂ ಎಷ್ಟು ನಂಬರ್ಸ್ ತಗೋಬೇಕು ಹೇಳ್ರಿ ನೀವು? ಹೌದಾ? ಸೊ ಸಾರಿ, ಸೊ ಹಿಯರ್ ವಿ ಹ್ಯಾವ್ ರಿಟನ್ ಎ ಬೈ ಬಿ. ಸಾರಿ, ಕಮ್ಯುಟೇಟಿವ್ ಲಾ ಹೇಳಬೇಕಾಗಿತ್ತಂದ್ರೆ ನಿಮ್ಗೆ ಎ ಅಪಾನ್ ಬಿ ವಿಚ್ ಈಸ್ ನಾಟ್ ಈಕ್ವಲ್ ಟು ಬಿ ಅಪಾನ್ ಸಿ. ಸೊ ಇಯರ್ ವಿಲ್ ಟೇಕ್ ಎ ಅಪಾನ್ ಬಿ. ಎ ಯಾಕಂದ್ರೆ ಎರಡು ನಂಬರ್ಸ್ ತಗೋಬೇಕಲ್ಲ ನಾವು. ಎ ಅಪಾನ್ ಬಿ ವಿಚ್ ಈಸ್ ನಾಟ್ ಈಕ್ವಲ್ ಟು ಬಿ ಅಪಾನ್ ಎ. ಫಾರ್ ಎಕ್ಸಾಂಪಲ್ 2 by 4 which is not equal to 4 by 2. So ಅಂತಂದ್ರೆ 1 by 2 is not equal to 2. ಹೌದಾ? ಸೊ therefore division of the two numbers does not satisfy the commutative law. Okay, so the next one is what? Third property, that is associative law. So here we will take a addition. So a bracket of a plus b plus c is equal to a plus bracket of b plus c. So for example ನಿಮಗೆ 2 plus 3 bracket complete plus 1 is equal to, that is 2 plus 3 plus 1. So ಎಷ್ಟು ಬರುತ್ತೆ ಹೇಳ್ರಿ ನಿಮಗೆ ಆನ್ಸರ್? So clearly here you are getting 6. 6 is equal to how much? 6. So therefore addition of the two numbers satisfy the associative law. Okay, right. So here a b c are real number. Okay, right. Next if you take multiplication. So multiplication olaga, so a into b into c is equal to a into what? bc. Okay, so if you take the positive real numbers, so here 1 into 2 into 3 is equal to 1 into 2 into 3. So what is the answer? 6 is equal to 6. So therefore if you are getting bracket of ab into c is equal to a into bracket of bc, so LHS is equal to RHS ಬರ್ತಿತ್ತಂದ್ರೆ, so multiplication of the two positive real number satisfy the associative law. ಹೌದಾ? So again we will go for, again here we will go for distributive law. So next ಏನು ಹೇಳ್ರಿ? distributive law. ಹೌದಾ? right. So that is the fourth property, that is distributive law.
ಹೌದಾ ಡಿಸ್ಟ್ರಿಬ್ಯೂಟಿವ್ ಲಾ. ಸೊ ಏನು ರೀ ಡಿಸ್ಟ್ರಿಬ್ಯೂಟಿವ್ ಲಾ ಅಂತಂದ್ರೆ ಸೊ ಇದರೊಳಗೆ ಎರಡು ಬರ್ತವೆ. ಸೊ ಎ ಇಂಟು ಬ್ರಕೆಟ್ ಆಫ್ ಬಿ ಪ್ಲಸ್ ಸಿ, ದ ಆನ್ಸರ್ ಈಸ್ ಎ ಬಿ ಪ್ಲಸ್ ಎ ಸಿ ಅಂತ ಬರೀಬೇಕು. ಅಗೇನ್ ಹಿಯರ್ ಸೆಕೆಂಡ್ ಒನ್ ಈಸ್ ವಾಟ್ ಬ್ರಕೆಟ್ ಆಫ್ ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ವಾಟ್ ಎ ಸಿ ಪ್ಲಸ್ ಬಿ ಸಿ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಹೇಳ್ರಿ ಲೆಫ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ. ಇದಕ್ಕೆ ಏನಂತ ಕರಿತೀವಿ ಹೇಳ್ರಿ ಲೆಫ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಕರಿತೀವಿ. ಹೌದಾ ರೈಟ್. ಸೊ ಅಗೇನ್ ಹಿಯರ್ ವಿಲ್ ಕಾಲ್ ದಿಸ್ ಆಸ್ ಅ ರೈಟ್ distributive law. Okay, right. Okay, so these are the some mathematical operations and their properties. Okay, so that is first one is closure law, again commutative law, associative law, and another one is what distributive law. Okay, so up to this you have to practice some questions, and remaining we will continue in next class. Thank you very much.